ಕನ್ನಡದ ಮೊದಲ ಕೃತಿ ಯಾವುದು ಅಂತಂದ್ರೆ ಅದು ಕವಿರಾಜ ಮಾರ್ಗ. ರಾಷ್ಟ್ರಕೂಟರ ಆಸ್ಥಾನದಲ್ಲಿ ದೊರೆತ ಕನ್ನಡದ ಮೊದಲ ಕೃತಿ ಯಾವುದು ಅಂತಂದ್ರೆ ಅದು ಕವಿರಾಜ ಮಾರ್ಗ. ಕನ್ನಡದ ಆದಿಕವಿ ಯಾರಂತ ಕರೀತಾರೆ ಅಂತಂದ್ರೆ ಪಂಪ. ಕನ್ನಡದ ಆದಿಕವಿ ಯಾರು ಅಂತಂದ್ರೆ ಪಂಪ. ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತಂದ್ರೆ ಅದು ಮಂಗಳೂರು ಸಮಾಚಾರ. ಬಹಳಷ್ಟು ಸಾರಿ ಕೇಳಿದಂತಹ ಪ್ರಶ್ನೆಗಳು. ಕನ್ನಡದ ಮೊದಲ ವಚನಕಾರ ಯಾರು ಅಂತಂದ್ರೆ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ವಚನಕಾರ ಯಾರು ಅಂತಂದ್ರೆ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತಂದ್ರೆ ಅಕ್ಕ ಮಾದೇವಿ. ಮತ್ತೆ ಬಹಳಷ್ಟು ಸಾರಿ ಕೇಳಿದಂತಹ ಕ್ವಶನ್, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತಂದ್ರೆ ಗೋವಿಂದ ಪೈ. ಬಹಳಷ್ಟು ಜನ ಕುವೆಂಪು ಆಗ್ತಾರೆ, ಅದು ತಪ್ಪು. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತಂದ್ರೆ ಅದು ಗೋವಿಂದ ಪೈ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ದೊರೆ ಮಯೂರ ವರ್ಮ. ಕನ್ನಡದ ಪ್ರಥಮ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕೃತರು ಕನ್ನಡದಲ್ಲಿ ಯಾರು ಅಂತಂದ್ರೆ ಕುವೆಂಪು. ಸ್ನೇಹಿತರೆ,